ವಿಜಯನಗರ ಜಿಲ್ಲೆಯಲ್ಲಿ ಇರುವ ತಾಲೂಕುಗಳಲ್ಲಿ ಮಳೆ ಅಭಾವ ಮತ್ತು ಮುಂಗಾರು ಬೆಳೆ ಕೈಕೊಟ್ಟಿರುವುದರಿಂದ ಜಿಲ್ಲೆಯ ರೈತರು ಸಂಕಷ್ಟಕ್ಕೆ ಸಿಲುಕಿರುವುದರ ಕಾರಣದಿಂದಾಗಿ ಬರಪೀಡಿತ ತಾಲೂಕುಗಳೆಂದು ಮತ್ತು ರೈತರಿಗೆ ಬೆಳೆ ನಷ್ಟ ಪರಿಹಾರವನ್ನು 1 ಎಕರೆಗೆ 30,000 ರೂಪಾಯಿಗಳಂತೆ ಪಾವತಿಸಲು ಮತ್ತು ರೈತರ ಸಾಲ ಮನ್ನಾ ಮಾಡುವ ಬಗ್ಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತರ ಸಂಘ ಹಾಗೂ ಹಸಿರು ಸೇನೆ ಸಿಎ ಗಾಳಪ್ಪ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಗುರುವಾರದಂದು ಹೊಸಪೇಟೆ ನಗರದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ಕಲ್ನಿಂದ ಬೆಳಗ್ಗೆ 11 ಗಂಟೆ ಸುಮಾರಿಗೆ 2 ಕಿಲೋಮೀಟರ್ ಕಾಲ್ನಡಿಗೆ ಮುಖಾಂತರ ಪ್ರಾರಂಭವಾಗಿ ನಗರಸಭೆ ಮುಂಭಾಗ, ವಾಲ್ಮೀಕಿ ಸರ್ಕಲ್, ಮಾರ್ಕಂಡೇಶ್ವರ ದೇವಸ್ಥಾನ ಮುಂಭಾಗ, ಕೆಇಬಿ ಮುಂಭಾಗ, ಎಪಿಎಂಸಿ ಸರ್ಕಲ್, ಸಾಯಿಬಾಬಾ ಸರ್ಕಲ್ ಮುಖಾಂತರ ಬೃಹತ್ ಪ್ರತಿಭಟನೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಜಿಲ್ಲಾ ಕಚೇರಿಯ ಮುಂದೆ ಪ್ರತಿಭಟನೆ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸ್ವೀಕರಿಸಲಿಕ್ಕೆ 3 ಗಂಟೆಗೆ ನಂತರ ಬರುತ್ತೇನೆ ಎಂದು ಅವರ ಆಪ್ತ ಮೂಲಕ ಮಾಹಿತಿ ರವಾನಿಸಿದರು. ರೈತರೆಲ್ಲ ರೊಚ್ಚಿಗೆದ್ದು ಧಿಕ್ಕಾರ ಎಂದು ಕೂಗುತ್ತಾ ಜಿಲ್ಲಾಧಿಕಾರಿ ಕಚೇರಿಯ ಗೇಟ್ ಬೀಗ ಹಾಕ್ತೀವಿ ಅಂತ, ಅದರ ಜೊತೆಗೆ ರೋಡ್ ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದರು. ಕೂಡಲೇ ಜಿಲ್ಲಾಧಿಕಾರಿಗಳು ಕಚೇರಿಗೆ ಆಗಮಿಸಿ ಮನವಿಯನ್ನು ಸ್ವೀಕರಿಸಿದರು. ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಸಿಎ ಗಾಳಪ್ಪ, ಜಿಲ್ಲಾ ಅಧ್ಯಕ್ಷರು ವಿಜಯನಗರ ವೆಂಕಟೇಶ್, ಜಿಲ್ಲಾ ಕಾರ್ಯದರ್ಶಿ, ತಾಲೂಕಾ ಅಧ್ಯಕ್ಷರುಗಳು ಮಾಳಗಿ ಮಂಜು, ಹೊಸಪೇಟೆ ರಮೇಶ್, ಹಗರಿ ಬೊಮ್ಮನಹಳ್ಳಿ, ಸಿ ರೇಖಾ ಕೊಟ್ಟೂರ್, ಮಲ್ಲಿಕಾರ್ಜುನ್ ಕೂಡ್ಲಿಗಿ, ರೂಪಾ ಹರಪನಹಳ್ಳಿ, ಕಲಾವತಿ ಹಡಗ್ಲಿ, ವಿಜಯನಗರ ಎಲ್ಲ ಜಿಲ್ಲಾ ರೈತರು ಭಾಗವಹಿಸಿದ್ದರು. ವರದಿ ಕೋಗ್ಳಿ ಉಮೇಶ್.